ಇವತ್ತಿನ ದಿನಗಳಲ್ಲಿ ಮದುವೆ ಆದ ನಂತರ 1 ತಿಂಗಳಿಗೆ 2 ತಿಂಗಳಿಗೆ 1 ವರ್ಷಕ್ಕೆ ಅದೇನಾಗುತ್ತೋ ಗೊತ್ತಿಲ್ಲ, ಯುವತಿ ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಯುವಕ ಸೂಸೈಡ್ ಮಾಡ್ಕೊಳ್ಳುವಂತಹ ಪ್ರಕರಣಗಳು ಬಹಳಷ್ಟು ಕಾಣ್ತಾ ಇದೆ. ದಿನನಿತ್ಯ ಆದರೆ ಸಾಕು ಸೋಷಿಯಲ್ ಮೀಡಿಯಾಗಳಲ್ಲಿ ಮದುವೆ ಆದಂತಹ ನವ ವರ ಸಾವು, ನವ ವಧು ಸಾವು ಅಂತ ಹೇಳುವಂತಹ ಘಟನೆಗಳೇ ಬಹಳಷ್ಟು ಕೇಳ್ತಾ ಇದ್ದೇವೆ. ಇಲ್ಲಿಯೂ ಕೂಡ ಮತ್ತೊಂದು ಘಟನೆ ನಡೆದಿದೆ. ಕೇವಲ ಮದುವೆ ಆದಂತಹ 40 ದಿನಗಳಲ್ಲಿ ಹೆಂಡತಿಯೊಬ್ಬಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಯುವತಿಯೇ ಆಕೆ. ಈಕೆಯ ಹೆಸರು ಆಂಧ್ರಪು ಕೃಷ್ಣವೇಣಿ ಅಂತ ಹೇಳಿ. ಈಕೆಗೆ ಹತ್ತಿರದ ಅಥವಾ ಆತ್ಮೀಯ ಓರ್ವ ಹುಡುಗ ಮುರಳಿ ಎಂಬ ಯುವಕನ ಜೊತೆಗೆ ಕಳೆದ ಮೇ 13ರಂದು ಮದುವೆ ಆಗಿರುತ್ತೆ. ಇಬ್ರು ಕೂಡ ಗಂಡ ಹೆಂಡತಿ ನೂರಾರು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಗಂಡ ಕೂಡ ಆಯ್ತಪ್ಪ ಮದುವೆ ಆಯಿತು, ಇನ್ಮೇಲಿಂದ ಸುಖವಾಗಿ ಸಂಸಾರ ಮಾಡ್ಬೋದು ಅಂತ ಹೇಳಿ ಆತ ಕೂಡ ಖುಷಿಯಿಂದ ಇರ್ತಾನೆ. ಆದರೆ ಕೇವಲ 40 ದಿನಗಳಾಗಿತ್ತು ಅಷ್ಟೇ ಮದುವೆ ಆಗಿ ಏಕಾಏಕಿ ಈ ಕೃಷ್ಣವೇಣಿ ಎನ್ನುವ ಆಕೆ ಮನೆಯಲ್ಲಿ ನೇಣು ಬಿಗಿದುಕೊಂಡು, ಅಂದರೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆಕೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾಳೆ. ಈ ಘಟನೆ ನಡೆದಿರುವಂಥದ್ದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲೇ. ಮದುವೆ ಆದ ನಂತರ ಅವರಿಬ್ಬರು ಕೂಡ ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ. ಆತ ಡೈಲಿ ಹೋಗುವ ಹಾಗೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಹೀಗೆ ಒಂದಿನ ಕೆಲಸವನ್ನು ಮುಗಿಸಿ ಬಂದಂತಹ ಮುರಳಿಗೆ ಅಚ್ಚರಿ ಮತ್ತು ಶಾಕ್ ಆಗುತ್ತೆ. ಯಾಕಂತ ಹೇಳಿದರೆ ಆತ ನಂಬಿರುವಂತಹ, ಆತ ಪ್ರೀತಿಯಿಂದ ಮದುವೆ ಆಗಿರುವಂತಹ ಹೆಂಡತಿಯ ಶವ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ನೇತಾಡ್ತಾ ಇರುತ್ತೆ. ಹಾಗಾಗಿ ಇದರಿಂದ ಆತ ದಿಗ್ಭ್ರಾಂತನಾಗ್ತಾನೆ. ನೂರಾರು ಕನಸುಗಳನ್ನ ಕಟ್ಕೊಂಡಿದ್ದಂತಹ ಮುರಳಿಗೆ ಇದೀಗ ಬರಸಿಡಿಲು ಬಡದಂತಾಗಿದೆ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಮದುವೆ ಆಗೋಕ್ಕಿಂತ ಮುಂಚೆ ಏನಾದರೂ ಸಮಸ್ಯೆಗಳಿದ್ರೆ ಹೇಳ್ಕೊಳ್ಳೋದಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಮದುವೆ ಆದ ನಂತರ ಕೂಡ ಅವರ ಏನಾದರೂ ವೈಯಕ್ತಿಕ ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆನಾದರೂ ಹೇಳಬೇಕು. ಇದೆಲ್ಲವನ್ನ ಬಿಟ್ಟು ಏಕಾಏಕಿ ಇಂತಹ ದುಡುಕಿನ ನಿರ್ಧಾರಕ್ಕೆ ಇವತ್ತಿನ ಯುವಜನತೆ ಒಳಗಾಗ್ತಾ ಇದೆ. ಒಟ್ಟಿನಲ್ಲಿ ಈ ರೀತಿಯಾದಂತಹ ಘಟನೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಏನಾದರೂ ಸಮಸ್ಯೆಗಳನ್ನಿದ್ರೆ ಅದನ್ನು ಹೇಳ್ಕೊಳ್ಳೋದು ಪರಿಹಾರ ಸಿಗುತ್ತೆ ಹೊರತಾಗಿ ಈ ರೀತಿಯಾಗಿ ಸಾವಿನಿಂದಾಗಿ ಯಾವ ಪರಿಹಾರಗಳು, ಯಾವ ಸಮಸ್ಯೆಗಳು ಕೂಡ ಸಾಲ್ವ್ ಆಗೋದಿಲ್ಲ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.